ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನೀವು ಯಾವತ್ತಾದರೂ ಹಲಸಿನ ಹಣ್ಣಿನಿಂದ ಈ ಥರದ ಹಲ್ವಾ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ಖಂಡಿತ ಈ ರೆಸಿಪಿ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋ ಮೊದಲು ಒಂದ್ಸಲ ನೀವು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಒಳ್ಳೆ ಬೇಕರಿಯಲ್ಲಿ ಎಲ್ಲ ಸಿಗುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಹಲ್ವಾವನ್ನು ನೀವು ಇನ್ನು ಮನೆಯಲ್ಲೇ ರೆಡಿ ಮಾಡ್ಬೋದು. ಅದು ತುಂಬ ಸಿಂಪಲ್ಲಾಗಿ ಬರೀ 2 ಐಟಮ್ ಬಳಸಿ ನೀವು ಮಾಡುವಂತಹದ್ದು. ಮೊದಲು ನಾನಿಲ್ಲಿ ಒಂದು ಹಲಸಿನ ಹಣ್ಣಿನ ಒಂದು ಸ್ವಲ್ಪ ಸೊಳೆ ತಗೊಂಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಎಲ್ಲ ಏನೂ ಬೇಕಾಗಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೊಳೆಗಳನ್ನು ಹಾಕಿಯೂ ಮಾಡ್ಬೋದು. ನಿಮ್ಮೊಟ್ಟಿಗೆ ಎಷ್ಟಿರ್ತದೆ ಅಷ್ಟು ಮಾಡಿ. ನನ್ನ ಹತ್ರ ಇದ್ದದ್ದು ಈಗ ಒಂದು 2 ಕಪ್ ಅಷ್ಟು ಸೊಳ್ಳೆ ಇತ್ತು. ಅದನ್ನು ನಾನಿಲ್ಲಿ ಒಳ್ಳೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಹಾರ್ಕೊಂಡಿದ್ದೀನಿ. ಇದನ್ನು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಈಗ ಅದು ಗ್ರೈಂಡ್ ಮಾಡ್ತಾ ಇದ್ದ ಹಾಗೆ ನಾನಿಲ್ಲಿ ನೆಕ್ಸ್ಟ್ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಗೇರು ಬೀಜ ಹುಡಿಯನ್ನು ಕೂಡ ಹಾಕಿ ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಗೇರು ಬೀಜ ಸಹ ಹಾಗೆ ಆಪ್ಷನಲ್ಲು, ನಿಮ್ಮೊಟ್ಟಿಗೆ ಇದ್ದರೆ ಹಾಕಿ, ಇಲ್ಲಾಂದರೆ ಬರೀ ಹಲಸಿನ ಹಣ್ಣು ಸಾಕಾಗ್ತದೆ. ಮಾಡಿದರೂ ಅದರಲ್ಲಿಯೂ ಕೂಡ ಒಳ್ಳೆ ಟೇಸ್ಟಾಗಿ ಬರ್ತದೆ ಹಲ್ವಾ. ಹಾಗೆ ನಾನಿಲ್ಲಿ ಗ್ರೈಂಡ್ ಮಾಡಿದಂಥ ಹಲಸಿನ ಹಣ್ಣಿನ ಪೇಸ್ಟ್ ಇತ್ತಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರುವ, ಇದರಲ್ಲಿರುವ ನೀರಿನಂಶ ಎಲ್ಲ ಡ್ರೈ ಆಗುವವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಹಲ್ವದಲ್ಲಿ ಇರುವ ಮೈನ್ ಕೆಲಸ ಏನಂದರೆ ಅದರ ಹತ್ತಿರ ಪೇಷನ್ಸಲ್ಲಿ ನಿಂತು ಕೈ ಆಡಿಸ್ತಾ ಇರಬೇಕು ಹಲ್ವವನ್ನು, ಇಲ್ಲಾಂದರೆ ತಳ ಹಿಡ್ಕೊಳ್ತದೆ. ನೀವು ಮಾಡುವಾಗ ಕೂಡ ಅಷ್ಟೇ, ನೀವು ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದರಲ್ಲೇ ಮಾಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ನೀವು ತಳ ಹಿಡಿಯದಂತಹ ಪಾತ್ರೆ ಇದ್ದರೆ ಖಂಡಿತ ಅದರಲ್ಲೇ ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಕೂಡ ಹಾಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಕೆಲವು ಸೊಳ್ಳೆಗಳು ತುಂಬ ಸಿಹಿ ಬರ್ತದೆ, ಕೆಲವು ಸೊಳ್ಳೆಗಳು ಸಿಹಿ ಬರೋದಿಲ್ಲ. ಸಿಹಿ ಬರೋದಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ಇನ್ನಿದು ಮೆಲ್ಟ್ ಆಗ್ತಾ ಬಂದ ಹಾಗೆ ಇದರ ಕಲರ್ ಕೂಡ ಹಾಗೆ ಒಳ್ಳೆ ಚಾಕ್ಲೇಟ್ ಕಲರಿಗೆ ತಿರುಗ್ತದೆ. ಇದು ಫುಲ್ ಕಲರೇ ಚೇಂಜ್ ಆಗ್ತದೆ. ಎಲ್ಲ ಬೆಲ್ಲ ಎಲ್ಲ ಮೆಲ್ಟ್ ಆದ ನಂತರ ಅಂತೂ ಇದು ಫುಲ್ಲು ಕಲರ್ ಚೇಂಜ್ ಆಗಿ ಬರ್ತದೆ. ಸೊ ನಾನು ಹೇಳಿದ ಹಾಗೆ ಹಲ್ವಾದಲ್ಲಿ ಮೈನ್ ಕೆಲಸ ಅಂದ್ರೇ ಇದನ್ನು ಒಂದು ಸ್ವಲ್ಪವೂ ಬಿಡದೆ ಕೈ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನಾನು ಹೇಳಿದೆಲ್ಲ ಮಿಕ್ಸ್ ಆಗ್ತಾ ಬರ್ತಾ ಇದ್ದ ಹಾಗೆ ಇದರ ಕಲರ್ ಫುಲ್ ಚೇಂಜ್ ಆಗ್ತಾ ಬರ್ತದೆ. ಈಗ ನೋಡ್ಬೋದು ನೀವು, ಅದು ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ಬಂತು ನೋಡಿ. ಇನ್ನು ಇದು ಅಲ್ಲಿಗೆ ಮೆಲ್ಟ್ ಆಗ್ತಾ ಬಂದ ಹಾಗೆ ಇದು ಚಾಕ್ಲೇಟ್ ಕಲರಿಗೆ ಬರ್ತದೆ. ನೋಡಿದ್ರಲ್ಲ, ಈ ಕಲರ್ ಬಂದಿದೆ. ಈಗ ನಾನು ಇದಕ್ಕೆ ಮತ್ತೆ ಇಲ್ಲಿ ಒಂದು 2 ಸ್ಪೂನು ತುಪ್ಪ ಆ್ಯಡ್ ಮಾಡಿದೆ. ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಆ ಕಲರ್ ಇತ್ತು, ಆ ಕಲರಿಂದ ಈ ಕಲರಿಗೆ ಮೆಲ್ಟ್ ಆಗ್ತಾ ಬಂದ ಹಾಗೆ ಇಲ್ಲಿ ಕಲರ್ ಕೂಡ ಡಾರ್ಕ್ ಆಗ್ತಾ ಬಂತು. ಈಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಆ್ಯಡ್ ಮಾಡಿದ್ದೆಲ್ಲ, ಈ ತುಪ್ಪ ಕೂಡ ಹಾಗೆ ನೀವು ಇದ್ದರೆ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂದರೆ ಫಸ್ಟಿಗೆ ಹಾಕಿದ ತುಪ್ಪವೂ ಕೂಡ ಸಾಕಾಗ್ತದೆ. ಆದರೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಹಲ್ವದ ರುಚಿ ಅಂತೂ ಡಬಲ್ ಆಗಿ ಬರ್ತದೆ. ಇಲ್ಲಿ ನಾನು ಹೀಗೆ ಇದನ್ನು ನನಗೆ ಈ ಹಲ್ವ ಮಾಡಿ ಮುಗಿಸಬೇಕಾದ್ರೆ ಒಂದು 20 ನಿಮಿಷ ಆಗಿತ್ತು. ಇಲ್ಲಿ ನಾನು 1 ಚಿಟಿಕೆಯಷ್ಟು ಏಲಕ್ಕಿ ಹುಡಿಯನ್ನು ಹಾಕಿದೆ. ಜಾಸ್ತಿ ಬೇಡ ಇದಕ್ಕೆ, ಜಾಸ್ತಿ ಹಾಕಿದರೆ ಖಾಲಿ ಏಲಕ್ಕಿ ಸ್ಮೆಲ್ಲೇ ಬರ್ತದೆ. ಹಾಗಾಗಿ 1 ಚಿಟಿಕೆಯಷ್ಟು ಮಾತ್ರ ಏಲಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಈ ಹಲ್ವ ನನಗೆ ಮಾಡಿ ಮುಗಿಸಬೇಕಾದ್ರೆ ಕರೆಕ್ಟ್ ನನಗೆ ಒಂದು 22 ನಿಮಿಷ ಆಗಿತ್ತು. ನಾನು ಟೈಮ್ ನೋಡಿದ್ದೆ ಮಾಡಬೇಕಾದ್ರೆ 22 ನಿಮಿಷ ಆಗುವಾಗ ನನ್ನ ಈ ಹಲ್ವ ರೆಡಿಯಾಗಿತ್ತು. ಇದು ಒಂದು ಸ್ವಲ್ಪ ಮಾಡಿದ್ರಿಂದ ಬೇಗ ರೆಡಿಯಾಗಿದೆ. ನೀವು ಜಾಸ್ತಿ ಮಾಡೋದಾದರೆ ಒಂದು ಸ್ವಲ್ಪ ಹೊತ್ತು ತಗೊಳ್ತದೆ ಅಷ್ಟೇ. ಆದರೂ ಸಮಯ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ, ಒಂದು ರುಚಿಯಾದಂತಹ ಹಲ್ವನೇ ರೆಡಿ ಆಗ್ತದೆ. ಸೊ ಹಾಗಾಗಿ ಒಂದು 10 ನಿಮಿಷ ಕೆಲಸ ಜಾಸ್ತಿ ಆದ್ರೂ ಬಾಯಿಗೆ ಬೇಕಾದಂತಹ ರುಚಿಯಾಗಿರುವಂಥ ಹಲ್ವ ಸಿಗ್ತದಲ್ಲ. ನೋಡಿದ್ರಲ್ಲ, ಇದರ ನೀರೆಲ್ಲ ಡ್ರೈ ಆಗ್ತಾ ಬಂತು. ಈಗ ಇದು ಆಲ್ಮೋಸ್ಟ್ ಇದರ ತಳ ಬಿಡ್ತಾ ಇದೆ ನೋಡಿ. ನಮ್ಮ ಹಲ್ವ ಏನಿದೆ ಅದರ ತಳ ಬಿಡ್ತಾ ಬರ್ತಾ ಇದೆ. ಹಾಗೆ ಇಲ್ಲಿ ತಳ ಬಿಡ್ತಾ ಬಂದ ಹಾಗೆ ಉಂಟಲ್ಲ, ಅದರಲ್ಲಿದ್ದ ತುಪ್ಪದ ಅಂಶ ಏನಿದೆ ನೋಡಿ, ಅದು ಒಂದು ಸ್ವಲ್ಪ ಬಿಡ್ತಾ ಬರ್ತದೆ. ಈಗ ನಾನು ಇನ್ನೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ಒಂದು ಸ್ವಲ್ಪ ಬೀಜ ಮತ್ತೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೆ ಇದನ್ನು. ಇದು ಫುಲ್ಲು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕೋಬೋದು. ಇದು ಹಾಕಿದ್ರೇ ಹಲ್ವ ಆಗೋದು ಅಂತ ಹೇಳಿ ಆ ಥರ ಏನಿಲ್ಲ, ಇದ್ದರೆ ಹಾಕೋಬೋದು. ಇಲ್ಲಾಂದರೆ ಬರೀ ಹಲಸಿನ ಹಣ್ಣು ಸಾಕಾಗ್ತದೆ, ಅದೇ ಒಂಥರ ಟೇಸ್ಟ್ ಬರ್ತದೆ. ಇದು ಒಂದು ಸ್ವಲ್ಪ ಗಾರ್ನಿಷಿಂಗ್ ಆಗಿ ಕಾಣಲಿ ಅಂತೇಳಿ ಮಾತ್ರ ನಾವು ಈ ಗೇರು ಬೀಜ ಪೀಸಸನ್ನು ನಾನು ಮತ್ತೆ ಆ್ಯಡ್ ಮಾಡಿದೆ. ಯಾಕಂದರೆ ಮಕ್ಕಳೆಲ್ಲ ನೋಡಬೇಕಾದ್ರೆ ಫಸ್ಟಿಗೆ ಬಂದು ಸ್ನಿಕ್ಕರ್ಸ್ ಅಂತ ಹೇಳಿ ತಿಂತಾರೆ, ಆಮೇಲೆ ರುಚಿ ನೋಡ್ತಾರೆ ಅಷ್ಟೇ. ನಾನು ಅದಕ್ಕೋಸ್ಕರ ಈ ಥರ ಗೇರು ಬೀಜವನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ಒಂದು ಸ್ವಲ್ಪ ನೋಡಲಿಕ್ಕೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ.
ನೋಡಿದ್ರಲ್ಲ ನಮ್ಮ ಹಲ್ವಾ ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ ಪ್ಯಾನಿಂದ. ಈಗ ನಮ್ಮ ಹಲ್ವಾ ಆಗಿದೆ ಅಂತೇಳಿ ಅರ್ಥ. ಈ ಥರ ತಳ ಬಿಟ್ಟರೆ ನಮ್ಮ ಹಲ್ವಾ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಯಾವುದೇ ಕಾರ್ನ್ಫ್ಲೋರ್ ಎಲ್ಲ ಏನು ಯೂಸ್ ಮಾಡಬೇಕಂತೇಳಿ ಇಲ್ಲ. ಕೆಲವರು ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಯೂಸ್ ಮಾಡ್ತಾರೆ. ನಾನು ಹೇಳೋದಾದ್ರೆ ಅದು ಏನೂ ಬೇಡ, ನೀವು ಇದೇ ಥರ ಮಾಡಿದರೆ ನಿಮ್ಮದು ಪರ್ಫೆಕ್ಟಾಗಿ ಬರ್ತದೆ. ನಾನೀಗ ಮಾಡಿದಂಥ ಹಲ್ವಾವನ್ನು ಒಂದು 10 ನಿಮಿಷ ತಣ್ಣಗಾದ ಮೇಲೆ, ಬಿಸಿ ಬಿಸಿ ಹಾಕಲಿಲ್ಲ ಇದಕ್ಕೆ, ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಸ್ಕ್ವೇರ್ ಕಂಟೈನರಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಇನ್ನು ಇದನ್ನು ಕರೆಕ್ಟಾಗಿ ಪೀಸಸ್ ಮಾಡಲಿಕ್ಕೋಸ್ಕರ ಅಂತ ಹೇಳಿ ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟು ಈ ಥರ ಒಂದು ಟಿನ್ನಿಗೆ ಹಾಕ್ಕೊಂಡೆ. ನನ್ನ ಹತ್ರ ಜಾಸ್ತಿ ಇರಲಿಲ್ಲಲ್ಲ ಹಲ್ವಾ, ಹಾಗಾಗಿ ಟಿನ್ ಫುಲ್ ಬರಲಿಲ್ಲ, ಅದರ ಒಂದು 1/4 ಅಂಶದಷ್ಟು ಬಂತು ಅಷ್ಟೇ. ನೀವು ನಿಮ್ಮೊಟ್ಟಿಗೆ ಯಾವ ಟಿನ್ ಇದೆ ನೋಡಿ, ರೌಂಡು ಆಗ್ಬೋದು, ಸ್ಕ್ವೇರೇ ಬೇಕಂತ ಹೇಳಿಲ್ಲ, ಹಾಕೋಬೋದು, ಅಥವಾ ಬಟ್ಟಲಿದ್ದರೆ ಬಟ್ಟಲಿಗೂ ಹಾಕೋಬೋದು, ಟಿನ್ ಇಲ್ಲ ಅಂದರೆ. ಈಗ ಇದನ್ನು ನಾನು ಒಂದು 1/2 ಅವರ್ ಬಿಟ್ಟೆ ಕಂಪ್ಲೀಟ್ಲಿ. ಇದು ತಣ್ಣಗಾದ ಮೇಲೆಯೇ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ, ಬಿಸಿ ಬಿಸಿ ಇರುವಾಗ ಕಟ್ ಮಾಡಲಿಲ್ಲ. ಇದು ಫುಲ್ಲು ತಣ್ಣಗಾದ ಮೇಲೆ ನಾನೀಗ ಇದನ್ನು ಪೀಸಸ್ ಥರ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ಹೇಳಿದಾಗ ಇದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಬೇಕಾದ ಅವಶ್ಯಕತೆಯೇ ಇಲ್ಲ, ಅದು ಹೀಗೆಯೇ ಕರೆಕ್ಟಾಗಿ ಬರ್ತದೆ. ನೀವು ಮಾತ್ರ ಹಲ್ವಾ ಮಾಡಬೇಕಾದ್ರೆ ಅದು ತಳ ಬಿಡುವ ತನಕ ಮಾತ್ರ ಅದನ್ನು ಮಾಡ್ತಾ ಇರಬೇಕು ಹಲ್ವಾ, ಆಗ ಪರ್ಫೆಕ್ಟಾಗಿ ಬರ್ತದೆ. ನೀವು ನೋಡ್ತಾ ಇರ್ಬೋದು, ಪೀಸಸ್ ಮಾಡುವಾಗ ಕೂಡ ಕರೆಕ್ಟಾಗಿ ಬರ್ತಾಯಿದೆ ಪೀಸಸ್. ನೀವು ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಹೇಗೆ ಸಿಗ್ತದೆ ನೋಡಿ, ಅದೇ ಥರ ಬರ್ತದೆ, ಪರ್ಫೆಕ್ಟಾದ ಪೀಸ್ ಬರ್ತದೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಇದರ ಟೇಸ್ಟ್ ಅಂತೂ ನೀವು ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಈ ಹಲಸಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು. ಈ ಸೀಸನ್ ಮುಗಿಯೋ ಮೊದಲು ಮಾಡಿ ತಿನ್ಕೋಬೇಡಿ, ಇಲ್ಲಾಂದರೆ ನೀವು ಖಂಡಿತ ಇಷ್ಟು ಒಳ್ಳೆ ರೆಸಿಪಿಯನ್ನು ನೀವು ಈ ಸೀಸನಲ್ಲಿ ಅಂತೂ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಲಿಕ್ಕಂತೂ ಮರಿಬೇಡಿ. ಹಾಗೆ ನನ್ನ ಈ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.